ವಿಡಿಯೋ ಕನ್ನಡರಲ್ಲಿ ಅಪ್ಲೋಡ್ ಮಾಡಿದೆ. ಕಾಪರನ್ನು ನೈಟ್ರಿಕ್ ಪಾಸ್ ಮಾಡುವುದು, ಅದರಲ್ಲಿ ಕೆಲವರು ಕಮೆಂಟ್ನ ಕೇಳಿದ್ದಾರೆ, ಆ ಗಿಡ ಹೆಂಗಿರ್ತದೆ ಹೆಂಗಿಲ್ಲ ತೋರಿಸಿರಿ ಗುರುಗಳೇ ಅಂತಂದು. ಗೆಳೆಯರೇ, ಅದು ನಿಮ್ಮ ಅದೃಷ್ಟ ಅಂತಲೂ ಅಂದ್ರೂ ತಪ್ಪೇನಿಲ್ಲ, ಅದು ನನ್ನ ಅದೃಷ್ಟ ಅಂದ್ರೂ ಏನು ತಪ್ಪೇನಿಲ್ಲ. ಇವತ್ತು ದಸರಾ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳು ಹೇಳುತ್ತಾ ನಾನು ಒಂದು ವಿಡಿಯೋವನ್ನು ನಿಮ್ಮ ಸಲುವಾಗಿ ನಿಮಗಾಗಿ ನಾನು ತರ್ತಾ ಇದ್ದೀನಿ ಗೆಳೆಯರೇ. ಕೆಲವರಿಗೆ ಅದರ ಹೂ ಹೇಗಿರುತ್ತೆ, ಅದರ ಕಾಯಿಗಳು ಎಷ್ಟು ದಪ್ಪು ಎಷ್ಟು ಸಣ್ಣಾಗಿರುತ್ತವೆ ಅಂತಂದರೆ ಗೆಳೆಯರೇ, ನಾನು ಇವತ್ತು ಈ ಕಡೆ ಬಂದೀನಿ. ಅನಿವಾರ್ಯವಾಗಿ ನನಗೆ ಈ ಗಿಡವನ್ನು ನನ್ನ ಕಣ್ಣಿಗೆ ಕಂಡಿದೆ. ಇವತ್ತು ಇದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಇವತ್ತು ದಸರಾ ಹಬ್ಬದಲ್ಲಿ ಅದು ಬನ್ನಿ ಗಿಡ ಇದ್ದಂಗೆ ಇರ್ತದ, ಅತಿ ಎತ್ತರ ಇರಲ್ಲ, ಅತಿ ಸಣ್ಣಗಿರಲ್ಲ ಅಂತ ನಾನು ಹೇಳಿದೆ ಗೆಳೆಯರೇ. ನೋಡಿ, ಇವತ್ತು ನಾನು ಗಂಗಾವತಿಯಲ್ಲಿ ಬಂದೀನಿ. ಗಂಗಾವತಿ ಏನಪ್ಪ ಅಂತಂದರೆ ಒಂದು ಗ್ರಾಮ ಇದೆ ಮಲ್ಲಾಪುರ ಅಂತ. ಅಲ್ಲಿ ಏನಪ್ಪ ಅಂತಂದರೆ ನಾನು ಬಂದೀನಿ. ನನಗೆ ಒಬ್ಬ ಸ್ನೇಹಿತರು ಹೇಳಿದರು, ಅಣ್ಣಂದಿರೇ, ನನ್ನ ವಿಡಿಯೋ ನೋಡಿ ಹೇಳಿದ್ರು ಅವರು, ಅಣ್ಣಂದಿರೇ ನೀವು ಯಾವಾಗಾದ್ರೂ ಒಂದು ಗಿಡ ಹೇಳ್ತೀರಾ, ಆ ಗಿಡ ನಮ್ಮ ಊರಿನಾಗ ಇದೆ ಅದನ್ನು ಇಲ್ಲ ನನಗೆ ಗೊತ್ತಿಲ್ಲ, ನೀವು ಬಂದು ನೋಡಿದರೆ ಚೆನ್ನಾಗಿರ್ತದೆ ಅಂತ ಅವ್ರು ಹೇಳಿದ್ದಾರೆ. ನನ್ನ ಬರುವ ಆದೇಶ ಅವರೇ ಕೊಟ್ಟಿದ್ದಾರೆ. ನನ್ನ ಖರ್ಚು ವೆಚ್ಚಗಳು, ನನ್ನ ಇರಲಿಕ್ಕೆ ರೂಮಿನ ವ್ಯವಸ್ಥೆ ಇದೆ, ಊಟದ ಎಲ್ಲವೂ ಕೂಡ ಅವರೇ ನೋಡ್ಕೊಳ್ತಾ ಇದ್ದಾರೆ ಗೆಳೆಯರೇ. ಆ ಗಿಡ ನೋಡಲಿಕ್ಕೆ ನಾನು ಬಂದಿದ್ದೆ, ತುಂಬ ಸಂತೋಷ ಅನ್ನಿಸ್ತಾ ಇದೆ ನೋಡಿ ಗೆಳೆಯರೇ. ಇಲ್ಲಿ ಅನಿವಾರ್ಯ ನೋಡಿ, 2 ಗಿಡನೂ ಇಲ್ಲೇ ಬನ್ನಿ ಗಿಡ ಗೆಳೆಯರೇ. ಇದು ಬನ್ನಿ ಗಿಡ ಇದೇ ನೋಡಿ ಗೆಳೆಯರೇ. ಕರಿಯರ್ ಗಿಡ ಅಂತಂದರೆ ಇದೇ ನೋಡಿ ಗೆಳೆಯರೇ. ಇದು ಈಗ ಡಿಸೆಂಬರ್ ಆದ ಮೇಲೆ ಹೂ ಬಿಡ್ತದೆ ಗೆಳೆಯರೇ. ಸದ್ಯಕ್ಕಂತೂ ಹೂ ಬಿಟ್ಟಿಲ್ಲ ಈಗ. ಅದು ಪುನಃ ಇಡಲಿಕ್ಕೆ ಆಗುತ್ತಾ ಇಲ್ಲ ಗೆಳೆಯರೇ. ಇದಕ್ಕೂ ಸಣ್ಣ ಸಣ್ಣ ಮುಳ್ಳು ಸಹ ಇರ್ತಾವ ಗೆಳೆಯರೇ. ಮುಳ್ಳು ಇರ್ತಾವ, ಜಾಲಿ ಮರ ಇದ್ದಂಗೆ ಇರ್ತದೆ ಗೆಳೆಯರೇ. ಇದು ಪುನಃ ಇಡಬೇಕೆ ಹೊರತು ಗೆಳೆಯರೇ, ಈ ಗಿಡ ನೋಡಿದವರಿಗೆ ಮಾತ್ರ ಇದು ಗೊತ್ತಾಗುತ್ತೆ ಗೆಳೆಯರೇ. ಇದ್ರ ರೂಪರೇಖೆಗಳು ಹೂ ಬಿಟ್ಟಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ ಗೆಳೆಯರೇ. ಕೆಲವರು ನನಗೆ ಕಮೆಂಟ್ನಲ್ಲಿ ಹೇಳಿದ್ದಾರೆ, ಅವರು ನಾನು ಫೋಟೋ ಹಾಕೀನಿ, ಆ ಕಾಯಿಗಳು ಸಹ ಹಾಕೀನಿ, ಅದು ಹೆಂಗಿರ್ತದಂತಂದ್ರೂ ಹಾಕೀನಿ ಗೆಳೆಯರೇ. ಆದರೆ ಕೆಲವರು ಕೂಡ ಮತ್ತೆ ನನಗೆ ಕೇಳ್ತಾ ಇದ್ದಾರೆ. ಸ್ವಯಂ ನಾನೇ ಆ ಗಿಡವನ್ನು ಹುಡುಕುತ್ತಾ ನನ್ನ ಗೆಳೆಯರ ಮುಖಾಂತರ ನಾನು ಇಲ್ಲಿಗೆ ಬಂದಿನಿ. ನೋಡಿ, ಇದು ದೊಡ್ಡ ಮಹಾ ಕಾಲುವೆ ಗೆಳೆಯರೇ. ಈ ಕಾಲುವೆ ನೀರು ಹೊಸಪೇಟು ಡ್ಯಾಮಿನಿಂದ ಗೆಳೆಯರೇ, ಈ ನೀರು ಹೊಸಪೇಟು ಡ್ಯಾಮಿನಿಂದ ಗೆಳೆಯರೇ ರಾಯಚೂರು ಮಾರ್ಗಕ್ಕೆ ಹೋಗುತ್ತೆ, ರಾಯಚೂರಿಗೆ ತಲುಪ್ತದೆ ಗೆಳೆಯರೇ. ಸಿರುವಾರ ಮ್ಯಾಗ ಹೋಗಿ ರಾಯಚೂರಿಗೆ ತಲುಪ್ತದೆ ಗೆಳೆಯರೇ. ಇಲ್ಲಿ ನೀರು ಬಿಟ್ಟರೆ ಗೆಳೆಯರೇ, ದಾದಾಪ್ ಅಂತಂದರೆ ನಮ್ಮ ರಾಯಚೂರಿಗೆ ತಲುಪಬೇಕಂತಂದರೆ ಗೆಳೆಯರೇ 1 ತಿಂಗಳ ಆಗುತ್ತೆ ಗೆಳೆಯರೇ. ನನ್ನ ಸಹೋದರ ಇನ್ನೊಬ್ಬ ನಿನ್ನೆ ಫೋನ್ ಮಾಡಿದ್ದ ನನಗೆ, ಚಿಕ್ಕಮಗಳೂರಿನಲ್ಲಿ ಇರ್ತಾನಂತೆ ಅವರು. ಪಾಪ ಅವ್ರು ದಾದಾಪ್ ಅಂತಂದರೆ 1 ತಾಸು ತನಕ ನನಗೆ ಮಾಡಿದ್ದಾರೆ. ನನಗೆ ರಿಕ್ವೆಸ್ಟ್ನವರು ಕೇಳಿದ್ದಾರೆ, ಅಣ್ಣಂದರೆ ನೀವು ವಿಡಿಯೋ ಮಾಡಿರಿ, ಚೆನ್ನಾಗಿ ಹೇಳ್ತೀರಾ, ನಿಮ್ಮ ಭಾಷೆಯನ್ನು ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದರೆ ನನಗೆ ತುಂಬ ಸಂತೋಷ ಆಯಿತು. ಅವರಿಗೂ ಕೂಡ ನನ್ನ ಈ ದಸರಾ ಹಬ್ಬದ ಶುಭಾಶಯವನ್ನು ತಿಳಿಸುತ್ತೇನೆ. ಅವರು ಸಹ ನನಗೆ ಒತ್ತಾಯಪೂರ್ವಕ ಕೇಳಿದ್ದರು, ಅಣ್ಣಂದರೆ ನಿಮ್ಮ ಕಣ್ಣಿಗೆ ಕಂಡರೆ ಆ ಗಿಡ ಹತ್ತಿರ ಹೋಗಿ ನೀವೇ ಒಂದು ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಗೆಳೆಯರೇ. ಆ ಒಂದು ಕಾರಣಕ್ಕಾಗಿ ನಾನು ಬಂದೀನಿ. ಈಗ ಇದೇ ಕ್ಯಾರಿಯರ್ ಗಿಡ, ಇದೇ ಏನಪ್ಪ ಅಂತಂದರೆ ಬನ್ನಿ ಗಿಡ ಗೆಳೆಯರೇ. ಈ ಗಿಡದ 2.5 kg 3 kg ಹೂ ಸಂಗ್ರಹಣೆ ಮಾಡಿಕೊಂಡು ಗೆಳೆಯರೇ, ಇದರ ರಸವನ್ನು ಕುಟ್ಟಿ ತೆಗೆದು ಇದರ ರಸದಲ್ಲಿಯೇ ಕಾಪರನ್ನು ನಾವು 24ರಿಂದ 30 ಬಾರಿ ಚುರುಕಿ ಕೊಟ್ಟರೆ ಆ ಕಾಪರ್ ತನ್ನ ಕಲರನ್ನು, ತನ್ನ ಬಣ್ಣವನ್ನು ಕಳೆದುಕೊಂಡು ಹೊಸ ಬರುತ್ತೆ ಗೆಳೆಯರೇ. ಅದು ನೈಟ್ರಿಕ್ ಪಾಸ್ ಆಗಿರುತ್ತೆ ಗೆಳೆಯರೇ. ಆ ಬಿಟ್ಟನ್ನು ತೆಗೆದು 100 ಗ್ರಾಮಿಂದ 150 ಗ್ರಾಮ್ ನೈಟ್ರಿಕ್ನಲ್ಲಿ 150 ಗ್ರಾಮ್ ಗ್ಲಾಸ್ನಲ್ಲಿ ಆ ಬಿಟ್ಟನ್ನು ಹಾಕಿದರೆ ಗೆಳೆಯರೇ, ಅದು ಮಣ್ಣು ಇಳಿಯುತ್ತದೆ ಗೆಳೆಯರೇ. ವೇಸ್ಟೇಜ್ ಎಲ್ಲ ಹೋಗಿ 7ರಿಂದ 8 ಗ್ರಾಮ್ ತನಕ ನಮಗೆ ಮಣ್ಣು ಸಿಗುತ್ತೆ. ಆ ಮಣ್ಣನ್ನು ಗೆಳೆಯರೇ ತೆಗೆದುಕೊಂಡು ಅದು ತೂಕ ಮಾಡಿಕೊಂಡು, ಎಷ್ಟು ತೂಕ ಇರ್ತದೆ ಅಂತಂದರೆ ಅಷ್ಟೇ ಬೆಳ್ಳಿಯನ್ನು ಬೆರೆಸಿಕೊಂಡು 7 ಬಾರಿ ಕರಗಿಸಿ 7 ಮೂಸೆಗಳನ್ನು ಬದಲಿಸಿಕೊಂಡು ಒಂದು ಸಾಂಚೆಯಲ್ಲಿ ಹಾಕಿ ಬಿಟ್ಟು ಹಾಕಿದರೆ ಗೆಳೆಯರೇ, ಅದು ಏನಪ್ಪ ಅಂತಂದರೆ ತನ್ನ ಕಲರನ್ನು ಕೊಟ್ಟು 8ರಿಂದ 12 ಕ್ಯಾರೆಟ್ ಬರ್ತದೆ ಗೆಳೆಯರೇ. ಅದು ಕಂಪ್ಯೂಟರ್ ಪಾಸ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನೀವು ಅದಕ್ಕೆ ಬೀಜ ಕೊಟ್ಟಿರಿ ಗೆಳೆಯರೇ, ಅದು ಸಂಪೂರ್ಣವಾಗಿ ನಾವು ಅದ್ರ ಏನಾದರೂ ನೋಡಬೇಕಂತ ಬಯಸಿದ್ವು ಗೆಳೆಯರೇ, ಅದು ತುಂಬ ನೋಡ್ತೀವಿ, ಕಂಡೇ ಕಾಣುತ್ತೇವೆ ಎನ್ನುವ ಮಾತನ್ನು ನಾನು ಹೇಳಲು ತಮ್ಮ ಹತ್ರ ಇಚ್ಛೆ ಬಯಸುತ್ತೇನೆ ಗೆಳೆಯರೇ. ಈ ದಸರಾ ಹಬ್ಬದ ಹೊಸ ದಿನದಲ್ಲಿ ಗೆಳೆಯರೇ. ಮತ್ತು ಇದೇ ಥರ ನೋಡಿರಿ ಗೆಳೆಯರೇ, ಈ ಗಿಡ ಹತ್ತಿರದಿಂದ
ನೋಡಿ ಕೆಳಗೆ ಹೋಗಿ ಇಳಿಬೇಕಂತಂದರೆ ಗೆಳೆಯರೇ ಈ ನೀರು ಕಾಲುವೆ ನೋಡಿ ಗೆಳೆಯರೇ ಭಾಳ ಒಳಗಿದೆ ನೋಡಿ ಗೆಳೆಯರೇ. ಆ ಒಂದು ಕಾರಣಕ್ಕಾಗಿ ನನಗೆ ಅಂಜಿಕೆನೂ ಆಗ್ತಾ ಇದೆ, ನಾನು ಹೋಗ್ತಾ ಇಲ್ಲ ಗೆಳೆಯರೇ. ನೋಡಿ ಈ ಥರ ಇದೆ. ಬನ್ನಿ ಗಿಡ ನೋಡಿ ಗೆಳೆಯರೇ, ಬನ್ನಿ ಗಿಡ ಅಂತಂದರೆ ಇದೆ ಗೆಳೆಯರೇ. ನೋಡಿ ಬನ್ನಿ ಗಿಡ ಅಂತಂದರೆ ನೀವು ಕುಣ ಇಡಬಹುದು ಸಹಜವಾಗಿ. ಇದೇ ಬನ್ನಿ ಗಿಡ. ಈ ಗಿಡ ನೋಡಿ ಗೆಳೆಯರೇ 10 ಫೀಟ್ ಇರ್ಬೋದು ಗೆಳೆಯರೇ. ಇದೆ ಕರಿಯರ್ ಗಿಡ ಅಂತಾರೆ ಗೆಳೆಯರೇ. ಸಣ್ಣ ಮುಳ್ಳುನೂ ಇರ್ತಾವೆ ಗೆಳೆಯರೇ. ಇದ್ರ ಎಲೆನೂ ನೋಡಿ ಗೆಳೆಯರೇ ಸಣ್ಣಾಗಿರ್ತಾವೆ ನೋಡಿ ಗೆಳೆಯರೇ. ನೋಡಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸದ್ಯಕ್ಕೆ ಇದು ಹೂ ಬಿಟ್ಟಿಲ್ಲ ಗೆಳೆಯರೇ. ಡಿಸೆಂಬರ್ನಲ್ಲಿ ಇದು ಹೂ ಬಿಡ್ತದ ಗೆಳೆಯರೇ. ಇದು ಕ್ಯಾರಿಯರ್ ಗಿಡ ಗೆಳೆಯರೇ, ಇದು ಬನ್ನಿ ಗಿಡ ಗೆಳೆಯರೇ. ಎರಡೂ ಕೂಡ ಒಂತಲ್ಲೇ ಬೆಳೆದಾವೆ ನೋಡಿ ಗೆಳೆಯರೇ. ಕನ್ಫ್ಯೂಸ್ ಏನೋ ಭಗವಂತ ಮೇಲಿನ ಸೃಷ್ಟಿಕರ್ತ ನಮಗೆ ಎರಡೂ ತೋರಿಸಿದ್ದಾನೆ. ಇದು ಬನ್ನಿ ಗಿಡ ಗೆಳೆಯರೇ, ಇದು ಕ್ಯಾರಿಯರ್ ಗಿಡ. ಹೂ ಬಿಟ್ಟಾಗ ಮಾತ್ರ ನಿಮಗಿದು ಅನುಕೂಲ ಆಗುತ್ತೆ ಗೆಳೆಯರೇ. ನೋಡಿ ಈ ಥರ ಇದೆ. ಇದೇ ನೀರಿನ ಬಹಾರ ಗೆಳೆಯರೇ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದು. ದಾದಾಪ್ ಅಂತಂದರೆ 3 ಕಿಲೋಮೀಟ್ರ್ ಈ ಗುಡ್ಡದಿಂದ ಹೋಗಿ 3 ಕಿಲೋಮೀಟ್ರ್ ಆಚೆ ಕಡೆ ಏನಪ್ಪ ಅಂತ ನೀರು ಬರ್ತಾವ ಗೆಳೆಯರೇ. ನೋಡಿ ಗುಡ್ಡ ಕಾಡುಗಳಲ್ಲಿ ನಾನು ಬಂದೀನಿ. ನಿಮ್ಮ ಸಲುವಾಗಿ ನಾನು ಇವಾಗ ಅಪ್ಲೋಡ್ ಮಾಡಬೇಕಂತಂದರೆ ನಾನು ಬಂದೀನಿ ಗೆಳೆಯರೇ. ಮಾಡ್ತೀನಿ ನೋಡಿ. ಮತ್ತೆ ನೋಡಿ ಗೆಳೆಯರೇ, ಇದು ಎಡಗೈ ಕಡೆ ಇದ್ದಿದ್ದು ಬನ್ನಿ ಗಿಡ ಗೆಳೆಯರೇ, ಬಲಗೈ ಕೈ ಕಡೆ ಇದ್ದಿದ್ದು ಕರಿಯರ್ ಗಿಡ ಗೆಳೆಯರೇ. ನೋಡಿ ಈ ಥರ 2 ಗಿಡಗಳನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೆಳೆಯರೇ. 2 ಗಿಡ ಇವೆ. ವಿಡಿಯೋ ನೋಡಿ ಒಳ್ಳೆ ಕಮೆಂಟ್ ಮಾಡಿ, ಒಳ್ಳೆ ಲೈಕ್ ಕೊಡಿ. ವಿಡಿಯೋ ಅರ್ಥ ಆದರೆ ನಿಮಗೆ ಇದು ಅರ್ಥ ಆದರೆ ಮಾತ್ರ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಮಾಡಬೇಡಿ ಗೆಳೆಯರೇ. ಮತ್ತೆ ಇರ್ತೀನಿ ಗೆಳೆಯರೇ.